వచ్చిండ్రు కానీ పార్టీకి ఇప్పుడు దించరా ఫోటో కిసిక్కనే బయటికి వచ్చాయో దెబ్బలు పడతారా దెబ్బలు పడతారా దెబ్బలు పడతారా దెబ్బలు పడతారా దెబ్బలు పడతారా దెబ్బలు పడతారా చెప్పు రాధిక, ఏం కావాలి నీకు? మంత్ర
Ranjane, Arane Ranjane, Arane Ranjane, Ranjane, Arane Ranjane, Arane Ranjane, Arane Ranjane. ನನ್ನ ಮನಸ್ಸು ಹಾಡಿದೆ ತಿತಿಲಿ ತಿತಿಲಿ ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ. ನನ್ನ ಮನಸ್ಸು ಹಾಡಿದೆ ತಿತಿಲಿ ತಿತಿಲಿ ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ. ಸೇರ್ಸು ಹೆಸರನ್ನ ಅದು ಮಾಡ್ತೀನಿ ಶಿರನ್ನ. ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ. ನೋಟಿಯ ನನ್ನ ಮೀಟ್ರನ್ನ ಪಾರ್ಸಲ್ ಕಟ್ಟಿಂಗ್ ಥಿಯೇಟ್ರನ್ನ. ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ. Okay, Madhu, do you want to see a dance by your favorite hero Darshan for the song Baro Baro? Yes, Vindhya. Now let's watch a folk dance by Diyashri and the group for the song Baro Baro. Oi. Now let's... What
ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಚಲ ಚಲ ಜಲಜಾಕ್ಷಿ ಮಿನ 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 ಕೈನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ
ಡಿಫರೆಂಟ್ ಫೀಲ್ಡ್ಗೆ ಹೋಗ್ಬೇಕಂತ ಹೇಳ್ತೀರಾ. ಮೋಸ್ಟ್ ಆಫ್ ಆಲ್ ಎಷ್ಟೋ ಮಕ್ಕಳುಗಳಿಗೆ ಅದ್ರ ಐಡಿಯಾಗಳಿರಲ್ಲ ಯಾವ ರೀತಿ ಹೇಗೆ ಅಂತ. ಆ ಒಂದು ಡಿಜಿಟಲ್ ಕಾನ್ಸೆಪ್ಟ್ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆಫ್ಟರ್ 12th ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಇಂಟರ್ನ್ಯಾಷನಲ್ ಇವೆಂಟ್ಗಳಿರುತ್ತವೆ. ಲೈಕ್ ಆನಿಮೇಷನ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ರೋಬೋಟಿಕ್ ಇದೆ, ಕೋಡಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ನ ನಾವು ಅಟೆಂಡ್ ಮಾಡಬೇಕಾದ್ರೆ ನಮ್ಮ ಶಂಕರ್ ಸರ್ ಮೀಟ್ ಆದರು. ಸೊ ಒನ್ ಆಫ್ ದ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಎಕ್ಸ್ಪೋದಲ್ಲಿ ಮೀಟ್ ಆದರು. ಸೊ ಅವ್ರಿಗೂ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟು. ಬಿಕಾಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದು ಯಾವಾಗ, ಆ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ. ಸೊ ಈ ಕಾನ್ಸೆಪ್ಟ್ನ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದಕ್ಕೆ ಮೀಟ್ ಆದರು. ಸರ್ ಏನು ಪ್ರೋಗ್ರಾಮ್ ಇದು, ಇನ್ಫಾರ್ಮೇಷನ್ ತೊಗೊಂಡ್ರು. ಸರ್ ಇದು ಒಂದು ಆನಿಮೇಷನ್ ಪ್ರೋಗ್ರಾಮ್. ಬಿಕಾಸ್ ಆಫ್ಟರ್ ದ ಎಜುಕೇಷನ್ ಎಲ್ಲರಿಗೂ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಐಡಿಯಾ ಇರೋದು 10th ಆದಮೇಲೆ 12th ಆದಮೇಲೆ ಇಂಜಿನಿಯರಿಂಗ್ ಮಾಡೋದು, MBBS ಮಾಡೋದು ಅಥವಾ ಬೇರೆ ಬೇರೆ ಇವೆಂಟ್ಗಳಿರುತ್ತೆ, ಅದು ಆಪರ್ಚುನಿಟಿ ಇರುತ್ತೆ. ಅದೇ ಥರ ಆಪರ್ಚುನಿಟಿನೇ ಆನಿಮೇಷನ್ ಒಂದು ಆಪರ್ಚುನಿಟಿ ಇದೆ. ಮೆಡಿಕಲ್ ಆನಿಮೇಷನ್ ಅಂತ ಕರೀತಾರೆ. ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆರ್ಕಿಟೆಕ್ಚರ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಸಿವಿಲ್ ಇಂಜಿನಿಯರಿಂಗ್ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದರೆ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಓಕೆ, ಆ ಫೀಲ್ಡ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರ್ ಹೇಳಿದ್ರು ಬ್ಯಾಂಗ್ಳೂರಲ್ಲಿ ಫಸ್ಟ್ ಅಂತ. ನೋ, ವರ್ಲ್ಡಲ್ಲಿ ಫಸ್ಟ್ ಪ್ರೋಗ್ರಾಮ್ ನಿಮ್ಮ ಸ್ಕೂಲ್ ಲಾಂಚ್ ಮಾಡ್ಕೊಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ವಿ ಲಾಂಚ್ ಇನ್ ಬ್ಯಾಂಗ್ಳೂರ್, ನಾಟ್ ಫುಲ್ ಫ್ಲೆಡ್ಜ್. ಸೊ ಫಸ್ಟ್ ಟೈಮ್ ಸರ್ ಇನ್ಫಾರ್ಮೇಶನ್ ಕೊಡಿದ ಪ್ರಕಾರ ಫಸ್ಟ್ ಟೈಮ್ ಇನ್ ಮುಳ್ಬಾಗ್ಲು, ನಾಟ್ ಓನ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮಾಡಿರೋ ಪ್ರೋಗ್ರಾಮ್ನ ಈ ವರ್ಷ ನಿಮ್ಮ ಶಾಲೆಯಲ್ಲಿ ಫುಲ್ ಫ್ಲೆಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ಕೆರಿಯರ್ ಆಪರ್ಚುನಿಟಿ ಸಿಗ್ತಾ ಇದೆ ಮಕ್ಕಳಿಗೆ. ಓಕೆ, ಫಸ್ಟ್ ಟೈಮ್ ಕೆರಿಯರ್ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಮಕ್ಕಳಿಗೆ. ಎಜುಕೇಷನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಮಕ್ಕಳು ಪಾರ್ಟಿಸಿಪೇಟ್ ಮಾಡುವಂಥ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇದು ವೆರಿ ಸಿಂಪಲ್. ನಿಮ್ಮ ಮಕ್ಕಳು ಏನು ನೋಡಿರ್ತೀರ, ಈಗ ಕಾರ್ಟೂನ್ಸ್ ಏನೋ ನೋಡ್ತಾರಲ್ಲ ಮಕ್ಕಳು, ಕಾರ್ಟೂನ್ ತುಂಬ ಇಂಟ್ರೆಸ್ಟ್ ಮಾಡ್ತಾರೆ. ಈಗ ಛೋಟಾ ಭೀಮ್ ಅಂತ ಬಂತು, ಓಕೆನಾ, ಆ ಸಾಂಗ್ ಒಂದು ಕಂಪೋಸ್ ಮಾಡೋದಲ್ಲ, ಆ ಛೋಟಾ ಭೀಮ್ ಡಿಸೈನ್ ಕೂಡ ನಮ್ಮ ಪ್ರೊಡಕ್ಷನ್ ಇಂದಾನೆ ಆಗಿರೋವಂಥದ್ದು. ಸೊ ಮಕ್ಕಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಕೊಡುವಂಥದ್ದು. ನಮ್ಮ ಮಕ್ಕಳು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಆಗಲಿ. ಸೊ ನಮ್ಮ ಏನು ಸರ್ ಹೇಳ್ತಾ ಇದ್ರು, ರೈತರ ಮಕ್ಕಳಿದ್ದಾರೆ ಸರ್, ಬಿಸ್ನೆಸ್ ಮಕ್ಕಳಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರ ಮಕ್ಕಳಿದ್ದಾರೆ. ಸೊ ನಮ್ಮ ಇಂಟೆನ್ಷನ್ ಏನು, ನಮ್ಮ ಮಕ್ಕಳು ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ. ಸೊ ಒಂದು ಒಳ್ಳೆ ಆಸೆ ಇಟ್ಕೊಂಡು ನಮ್ಮನ್ನು ಕಾಲ್ ಮಾಡೋದು. ಅದೇ ಸರ್ ಇದು ರೀಸನಬಲ್ ಫೀಸ್ ಸ್ಟ್ರಕ್ಚರ್ ಆಗಬೇಕು ತೇಜು, ಪ್ಲೀಸ್ ನಮ್ಮ ಮುಳಬಾಗಿಲು ಕ್ಷೇತ್ರದ ಕೋಲಾರ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ಕಾನ್ಸೆಪ್ಟ್ನ ಡಿಸೈನ್ ಮಾಡಿ ಎಲ್ಲ ಮಕ್ಕಳಿಗೂ ಇನ್ವಾಲ್ವ್ ಆಗಲಿ ಅಂತ ಮಾಡ್ತಾ. ಸೊ ಇದು ನಿಮ್ಮ ಲಾಸ್ಟ್ ಸ್ಮಾಲ್ ಆನಿಮೇಷನ್ ವಿಡಿಯೋ ಕೂಡ ಕ್ಲಿಕ್ ಮಾಡಿದ್ರು. ನಿಮ್ಮ ಶಾಲೆಯಲ್ಲಿ ಬ್ರಾಹ್ಮಣಿ ಶಾಲೆಗೆ ಬಂದಿದ್ವಿ, ಜಸ್ಟ್ ಒಂದು ಕ್ಲಿಪ್ ಕ್ರಿಯೇಟ್ ಮಾಡಿದ್ವಿ. ಮಕ್ಕಳು ನಾವು ಅಂದ್ಕೊಂಡೋದಕ್ಕಿಂತ ಫಾಸ್ಟ್ ಇದ್ದಾರೆ. ಬರೇ ಬೆಂಗಳೂರಲ್ಲಿ ನೋಡಿದ ಪ್ರಕಾರ ನಾವನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ, ಬಟ್ ನಮ್ಮ ಮಕ್ಕಳು ಅದಕ್ಕಿಂತಲೂ ಕೂಡ ಟ್ಯಾಲೆಂಟ್ ಆಗಿದ್ದಾರೆ. ಆ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡೋದು ಎಲ್ಲರ ಜವಾಬ್ದಾರಿ, ಅದರಲ್ಲೂ ಮೇಜರ್ ನಿಮ್ಮ ಜವಾಬ್ದಾರಿ, ಅದರಲ್ಲೂ ನಮ್ಮ ಜವಾಬ್ದಾರಿ. ಅದನ್ನ ಡೆವಲಪ್ ಮಾಡಿ ಇಂಪ್ಲಿಮೆಂಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಏನೋ ನಮ್ಗೇನು ಚಿಕ್ಕ ಮಕ್ಕಳಿಗೆ ಡ್ರಾಯಿಂಗ್ ಇರುತ್ತೆ, ಡಿಸೈನ್ ಇರುತ್ತೆ, ಅದ್ರ ಜೊತೆ ಆನಿಮೇಷನ್ ಅಂತ ಫ್ರೇಮ್ ಬೈ ಫ್ರೇಮ್ ಮಾಡುವಂಥ ಟೆಕ್ನಾಲಜಿನ ಫಸ್ಟ್ ಟೈಮ್ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ನಾಟ್ ಓನ್ಲಿ ಇದೇ ಶಾಲೆ, ಎಲ್ಲ ಶಾಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ನಮ್ಮ ರೂರಲ್ ಡೆವಲಪ್ಮೆಂಟ್ ಕೂಡ ಆಗಬೇಕು ಅಂತ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 100% ಮಕ್ಕಳಿಗೆ ಇದೆಲ್ಲ ಒಳ್ಳೆ ಟೆಕ್ನಾಲಜಿನ ನಾವು ಮಕ್ಕಳಿಗೆ ಕೊಡೋಣ. ಬಿಕಾಸ್ ಬೆಂಗಳೂರು ಅಂತ ಸಿಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ನಮ್ಮ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಡಿಫಿಕಲ್ಟಿ ಆಗುತ್ತೆ. ಫಸ್ಟ್ ಟೈಮ್ ಆ ಕಾನ್ಸೆಪ್ಟ್ನ ನಿಮ್ಮೂರಿಗೆ ತಗೊಂಡ್ಬರ್ತಾ ಇದ್ದೀವಿ. ದಯಮಾಡಿ ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ, ಇದು ಒಳ್ಳೆ ಆಪರ್ಚುನಿಟಿ ಫಾರ್ ದ ಫ್ಯೂಚರ್. ಮಕ್ಕಳಿಗೆ ಎಲ್ಲರೂ ಇಮೇಜಿನ್ ಮಾಡೋಕ್ಕಿಂತ ಡಿಫ್ರೆಂಟ್ ಆಗಿ ಕಂಪೋಸ್ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿಲಿ ಟ್ರೈನಿಂಗ್ ತಗೊಳ್ಳಿ, ಮಕ್ಕಳೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಕಾನ್ಸೆಪ್ಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಇದೇ ಈವೆಂಟಲ್ಲಿ ನಮ್ದೊಂದು ಆನಿಮೇಷನ್ ಈವೆಂಟ್ ಇರುತ್ತೆ. ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾರೆ ಮಕ್ಕಳು ಕೂಡ. ಓಕೆ, ಡಿಜಿಟಲ್ ಕೂಡ ನಾಲೆಜ್ ಗ್ರೈನ್ ಆಗುತ್ತೆ. ಡ್ರಾಯಿಂಗ್, ಡಿಸೈನ್, ಕಂಪ್ಯೂಟರ್ಸ್ಗಳ ನಾಲೆಜ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು, ಕೋಡಿಂಗ್ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಟೀಚರ್ಸ್ನ ನಾವೇ ಸೆಂಡ್ ಮಾಡ್ತೇವೆ ಬೆಂಗಳೂರಿಂದ. ಇವನ್ ಅದು ಬೇಕಂತ ಬುಕ್ಸ್ ಇರ್ಬೋದು, ಕಿಟ್ಸ್ ಇರ್ಬೋದು, ಸ್ಪೆಷಲ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ಕೊಡ್ತೀವಿ. ಮಕ್ಕಳನ್ನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಮಾಡಿ ಪೇರೆಂಟ್ಸ್ಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಗಿವಿಂಗ್ ದ ಗುಡ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪರ್ಟ್ಸ್ ಬರ್ತಾರೆ. ಯಾವ ತರ ಎಜುಕೇಶನ್ ಕೊಡಬೇಕು, ಯಾವ ತರ ಎಜುಕೇಶನ್ ಕೊಟ್ಟರೆ ಮಕ್ಕಳು ಮುಂದಿನ ಜೀವನ ಚೆನ್ನಾಗಿರುತ್ತೆ. ನೀವು ಪುಸ್ತಕದ ಬದನೆಕಾಯಿ ಆಗ್ಬೇಡಿ. ಪುಸ್ತಕದ ಜೊತೆಗೆ ಅವರು ಸ್ವಂತ ಜೀವನ ಕಾಲ ಮೇಲೆ ನಿಂತ್ಕೊಂಡು ಸ್ವಂತ ಜೀವನ ಮಾಡೋದು ಹೆಂಗೆ ಅಂತ ಕಲಿಸಿದ ಈಗಿಂದ. LKG ಮಗುವಿಂದ ಸ್ವಂತ ಹೆಂಗ್ ಜೀವನ ಮಾಡ್ಬೇಕು ಅನ್ನೋದನ್ನ ಕಲಿಸಿ, ಸ್ಟೇಜ್ ಫಿಯರ್ ನ ಕಲಿಸಿ, ಜನಗಳಲ್ಲಿ ಮಿಂಗಲ್ ಆಗೋದನ್ನ ಕಲಿಸಿ, ರಿಲೇಶನ್ಶಿಪ್ ನ ಕಲಿಸಿ, ಧೈರ್ಯನ ಕಲಿಸಿ, ಮಕ್ಕಳಿಗೆ ಯಾವ ತರ ಎಜುಕೇಶನ್ ಬೇಕು. ಈಗ ಕೆಲವೊಂದು ಕಡೆ ಬರೀ ಸರ್ಟಿಫಿಕೇಟ್ ಕೆಲಸ ಮಾಡೋದು, ಎಲ್ಲ ಒಂದು 20% ಕೂಡ ಇಲ್ಲ ಸರ್ಟಿಫಿಕೇಟ್ ಕೆಲಸ ಮಾಡೋದು. ಸರ್ಟಿಫಿಕೇಟ್ ಕಮ್ ಸ್ಕಿಲ್. ಬೇರೆ ಕಡೆ ಎಲ್ಲ ಬರೀ ಸ್ಕಿಲ್ಲೇ, ನಿನ್ ಕೈಯಲ್ಲಿ ಕೆಲಸ ಇದೆ ಕೊಡ್ತಾರೆ. ಕೈಯಲ್ಲಿ ಕೆಲಸ ಇಲ್ವಾ, ನನ್ಗೆ ಎಲ್ಲ ಬರುತ್ತೆ ಸರ್, ಕಾಗೆ ಬಂತು, ಕಲ್ಲಾಕ್ತು, ನೀರ್ ಮೇಲೆ ಬಂತು, ಆ ಕತೆ ಬಂತು ಅಂದ್ರೆ ಹೋಗಪ್ಪ ಮನೇಲೆಲ್ಲ ಆ ಕತೆ ಹೇಳ್ಕೊಂಡು ಅಜ್ಜಿ ತಾತ ಹತ್ರ ಹೇಳ್ಕೋಗು ಅಂತ ಹೇಳ್ತಾರೆ. ಅವೆಲ್ಲ ಇಲ್ಲ. ಒಂದ್ ಮಿಷನ್ ಕೊಟ್ಟು ರೆಡಿ ಮಾಡೋದು ಬರಬೇಕು.
ಒಂದು ಕಂಪ್ಯೂಟರ್ ಕೊಟ್ರೆ ಅದನ್ನ ರೆಡಿ ಮಾಡೋದು ಬರಬೇಕು. ಏನಾದ್ರೂ ಒಂದು ಸ್ಟೋರಿ ಇದು ಹೇಳಿದ್ರೆ ಅದನ್ನ ಕ್ರಿಯೇಟಿವಿಟಿ ಮಾಡೋದು ಬರಬೇಕು. ಸ್ಕಿಲ್ಸ್, ಕ್ರಿಯೇಟಿವಿಟಿ, ಸ್ವಂತ ನಾಲೆಡ್ಜ್ ಮಕ್ಕಳಿಗೆ ಎಲ್ಲಿ ನಿಂತ್ಕೊಂಡ್ರು ಏನ್ ಮಾಡ್ಬೇಕು ಅಂತ ಅವನ್ನ ಯೋಚನೆ ಮಾಡಿದ್ರೆ ಅದನ್ನ ಮಾಡೋಂಥ ಟ್ಯಾಲೆಂಟ್ ಇರ್ಬೇಕು ಮಕ್ಕಳಿಗೆ. ಅದನ್ನ ಬರಬೇಕು ಅಂದ್ರೆ ಇಂಥ ಡಿಜಿಟಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಬೇಕು. ಅವರೇ ಸಪ್ರೇಟ್ ಟೀಚರ್ನ ಕೊಡ್ತಾರೆ, ಅವರೇ ಸಪ್ರೇಟ್ ಈಚ್ ಕ್ಲಾಸ್ಗೆ ಬುಕ್ ಕೊಡ್ತಾರೆ, ಕಿಟ್ಸ್ ಕೊಡ್ತಾರೆ, ಅದಕ್ಕೆ ಏನೇನ್ ಬೇಕು ಅದು ಕಿಟ್ಸ್ ಕೊಡ್ತಾರೆ. ತುಂಬಾ ಚೀಪ್ ಅಂಡ್ ಬೆಸ್ಟ್. ನೀವೇನು 5-6 ಲಕ್ಷ ಸ್ಕೂಲಲ್ಲಿ ಕೊಟ್ಟಂಗೆ ಏನಿಲ್ಲ. ನೀವು 4 ಜನ ಬಾಲಾಜಿ ಭವನ್ಗೆ ಹೋಗ್ತಿರಲ್ಲ ಊಟ ಮಾಡಕ್ಕೆ, ರಿಲೇಷನ್ಸ್ ಬಂದ್ರೆ 1 ವರ್ಷಕ್ಕೆ ಅಷ್ಟೇ ಆಗೋದು. ಅರ್ಥ ಆಯ್ತಾ? 1 ವರ್ಷಕ್ಕೆ ನೀವು ಬಾಲಾಜಿ ಭವನ್ಗೆ ಹೋದ್ರೆ ಒಂದ್ಸಾರಿ 4 ಜನ ರಿಲೇಷನ್ ಕರ್ಕೊಂಡು ನೀವೊಂದಿಬ್ರು 6 ಜನ ಹೋಗ್ತಿರಲ್ಲ, ಗೊತ್ತಾನೆ? ಇಲ್ಲ ತುಪ್ಪದ ದೋಸೆಗೆ ಹೋಗ್ತಿರಲ್ಲ, ಇಲ್ಲಿ ಮುಳಬಾಲ್ ದೋಸೆಗೆ, ಅಷ್ಟೇ 1 ವರ್ಷಕ್ಕೆ ನಿಮ್ಗೆ ಖರ್ಚು ಬರೋದು. ಅಷ್ಟಲ್ಲಿ ಅವ್ರು ಮಾಡ್ಕೊಡಕ್ ಹೇಳಿದ್ದೀನಿ. ಯಾಕಂದ್ರೆ ಅವರು ಬ್ರ್ಯಾಂಡ್ ಸ್ಕೂಲ್ಸ್ ಅಲ್ಲಿ ಹೋಗ್ತಾರೆ, ಎಷ್ಟೆಷ್ಟೋ ತಗೊಂತ ನಮ್ಗೆ ಅದು ಬೇಕಾಗಿಲ್ಲ. ನಾವ್ ಹೇಳಿದ್ದೀವಿ. ಅವರು ಇದೇ ಕೋಲಾರ ಜಿಲ್ಲೆಯವರು. ನನಗೆಲ್ಲೋ ಇಂಟರ್ನ್ಯಾಷನಲ್ ಮೀಟಿಂಗ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ನಾನು ಕಾಂಟ್ಯಾಕ್ಟ್ ಆದ್ರು, ರಿಕ್ವೆಸ್ಟ್ ಮಾಡಿದೆ. ಇಲ್ಲ ಸರ್ ನಮ್ದು ಅದೇ ಡಿಸ್ಟಿಕ್ ಅಂದ್ರು. ಅದಕ್ಕಾಗಾದ್ರೆ ನೀವು ನಿಮ್ ಪುಣ್ಯ ಸಿಗತ್ತಪ್ಪ, ಬಂದು ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಮಾಡಿ, ನಿಮ್ ಸಿಟಿ ಮಕ್ಕಳಿಗೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅದು ಒಪ್ಕೊಂಡಿದ್ದಾರೆ. ಅದು ನಾನು ಹೇಳ್ತೀನಿ ಹೆಂಗ್ ಮಾಡ್ಬೇಕೇನ್ ಪ್ಯಾಕೇಜ್ ಅಂತ. ನೀವೇನ್ ಪ್ರೆಷರ್ ಏನಿಲ್ಲ. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ರೆ ನಿಮ್ ಮುಂದೆ ನಿಮ್ಮ ಮಕ್ಕಳು ಮುಂದೆ ಹೋಗ್ಬೇಕು ಅಂತ ದಾರಿ ನೀವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂದ್ರೆ ಸೇರಿಸ್ಕೊಳ್ಳಿ. ಇಲ್ಲಾಂದ್ರೆ ನಮ್ದೇನ್ ಪ್ರೆಷರ್ ಇಲ್ಲ. ನಮಗೂ ಅವರ ಆಕ್ಟಿವಿಟೀಸ್ ಅನಿಮೇಷನ್ ಪ್ರೋಗ್ರಾಮ್ಗೂ ಸಂಬಂಧ ಇರೋದಿಲ್ಲ. ನೀವು ಒಪ್ಕೊಂಡ್ರೆ ನೀವೆಲ್ಲ ಸೇರಿಸಿದ್ರೆ ಮಕ್ಕಳನ್ನ ಅವ್ರಿಗೆ ಅವರೇ ಒಂದು ಟೀಚರ್ ಕೊಟ್ಟು, ಅವರೇ ಒಂದು ಕಿಟ್ ಕೊಟ್ಟು, ಅವರೇ ಬುಕ್ಸ್ ಕೊಡ್ತಾರೆ. ಯೂಸ್ಫುಲ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಓಕೆನಾ? ಆಗ್ಬೋದಾ? ಸೈಡ್ ಬನಾನಾ Vish
चंडाल का काल उसका क्या बिगाड़े भक्त जो महाकाल का अकाल मृत्यु मरता काम करता जो चंडाल का काल उसका क्या बिगाड़े भक्त जो महाकाल का अकाल मृत्यु मरता काम करता जो चंडाल का काल उसका क्या बिगाड़े भक्त जो महाकाल का అసురుల బదల కన్నలు చెరగుల వల్ల విసురుతు చెలగల మహాశివ కదలక కదలక హరహర కదలము చెరబల జ్వర శివ కలుపని పలుపని నిలపని పదము గదల పని గలవర లీలా శివ శ్వేత వృషభ వాహనుడు శూల బాణ భుజంగ భూషణుడు త్రిపురనాశక రక్షకుడు శివుడు
నింపావే సాపా తిండు సంసారాన్ని మేడెక్కించావే పడుకోరే కుక్కల్లాగా మీ వాళ్ళు చేస్తాం మెక్కేస్తాం ఇట్టాగే కావాలి హే గోదారి గట్టు మీద రామసలకవే గోరింట కట్టుకున్న సందమామే నీవు వస్తే మంచి ముహూర్తం అప్పుడే మొదలాయనే నిన్ను చేపడితే 100 ఏళ్ల పండగే నన్నింట చేరేనే కళ్ళల్లో వచ్చి నిద్దురదో చావు సిద్ధుల కన్నడి చిత్తరమా నవ్వులో ముంచి చక్కిలి పెట్టావు అత్తరు కొట్టిన రత్తరమా శ్వాస ఫలించి ధ్యాస ఫలించి రాసుకున్న చందనం ఫలించి పాట ఫలించి మంచి ఫలించి వేచి ఉన్న చూపులు ఫలించి
దెబ్బకి ఎంత లేసి పొడిగిందో ఏ మూల పండుకుందో రథం ముగ్గు వేసుకుంటూ ఏడుగురి నాగలక్ష్మి ఎంత దూరం వెళ్ళిందో ఎటు పోయిందో ఏ
సినుకురవ్వలో సినుకురవ్వలో చిన్నదాని సంబరాలు చిలిపినవ్వులో పంచవన్న చిలుకలల్లో వచ్చరాన తొలగలల్లో రైసు మీద వాడుకున్న వాన పువ్వలో సినుకురవ్వలో సినుకురవ్వలో
ఉంటారు నడిచినన్ని రోజులు నడిపిస్తూనే ఉంటారు అబ్బాయిను చూపి వేరే పెళ్లి చేసుకుంటారు నడిచినన్ని రోజులు నడిపిస్తూనే ఉంటారు అబ్బాయిను చూపి వేరే పెళ్లి చేసుకుంటారు ఎట్టి పోరల్ల చేసి ఆడిపిస్తారు నడిచినన్ని రోజులు నడిపిస్తూనే ఉంటారు ఎర్రిలంటూ చెప్పి వేరే పెళ్లి చేసుకుంటారు నడిచినన్ని రోజులు నడిపిస్తూనే ఉంటారు కెరీర్లంటూ చెప్పి వేరే పెళ్లి చేసుకుంటారు
అరికాలు విదిలించి మహాసముద్రాన్ని లంఘించినవాడు. శతయోజన 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 శర పరిలంఘన రాక్షస సైన్యాన్ని మట్టుబెట్టి రావణుడి సింహాసనాన్ని కంపించినవాడు. హరిభాజన హరిభాజన హరిమద భాజన దశముఖ కంపన చిన్న నిప్పురవ్వతో లంకా నగరాన్ని అగ్నిలో అలికినవాడు. త్రేతాయుగంలో రాముడి నీడయ్యాడు. ద్వాపర యుగంలో కృష్ణార్జునుల రథకేతనమై గర్జించాడు. ಕೂತ್ಕೊಳ್ಳಿ ಮೇಡಮ್, ಅದೆಲ್ಲ ಬೇಡ. ಕಣ್ಮುಚ್ಕೊಂಡು ತೆಗಿಬೇಕು ಒಂದೊಂದು ಮಾತ್ರ. ಕಣ್ಮುಚ್ಕೊಳ್ಳಿ, ಕಣ್ಮುಚ್ಕೊಂಡು ತೆಗಿಬೇಕು. ಅವೆಲ್ಲ ಒಪ್ಪಲ್ಲ ನಾನು. ಕಣ್ಮುಚ್ಕೊಂಡು ತೆಗಿಬೇಕು ಪ್ಲೀಸ್. ಒಂದೊಂದೇ ತೆಗೀರಿ, ಎರಡು ತೆಗಿಯಂಗಿಲ್ಲ. ಹಾ ಅಬಿತಾ ಮ್ಯಾಮ್ ಪ್ಲೀಸ್ ಬೇಗ. ಇಲ್ಲ ಬೇಡ ಬೇಡ, ಅದು ಮತ್ತೆ ಎರಡಾಗ್ಬಿಟ್ಟ ಕಷ್ಟ ಆಗುತ್ತೆ. ಮ್ಯಾಮ್ ಮ್ಯಾಮ್ ನೇಮ್ಸ್ ಬರ್ಕೊಳ್ಳಿ ಬೇಗ, ನೇಮ್ಸ್ ಬರ್ಕೊಳ್ಳಿ. ವೈಟ್ ಬೇರೆ ಬೇರೆ ವೈಟ್ ಶೀಟ್ಸ್. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಫೀಲ್ ಆಗಬಾರದು. ಆಯ್ತು. ಇದ್ಯಾರ್ದು? ಗಗನಶ್ರೀ ಥರ್ಡ್ ಸ್ಟ್ಯಾಂಡರ್ಡ್, ಕಂಗ್ರಾಚುಲೇಷನ್. ಥರ್ಡ್ ಫೋರ್ತ್ ಮ್ಯಾಮ್? ಫೋರ್ತ್ ಬಿ ಮ್ಯಾಮ್, ಫೋರ್ತ್ ಬಿ ಮಾ. ಹಾ ಅದ್ಯಾರ್ದು ನೇಮು ಹೇಳಿ, ನೇಮ್ ಹೇಳಿ ಪರವಾಗಿಲ್ಲ. ಪರಿಣಿತಾ ಮೇ ಬಿ ಸೆವೆಂತ್. ಎಸ್ ಓಕೆ, ಕಂಗ್ರಾಚುಲೇಷನ್. ಹಾ ಆಲಿಯಾ ಅಂಜುಮ್, ಕಂಗ್ರಾಚುಲೇಷನ್. ನೋಡ ನಿಮ್ದೇನು. ಜೈರಾಮ್ ಪಿ ಯಾರು? ಪೇರೆಂಟ್ ನೇಮ್ ಇದು. ಜೈರಾಮ್ ಪಿ ಯಾರು? ನಿಮ್ಮ ಮಗು ಹೆಸರೇನು ಸ್ವಾಮಿ? ಭೌಮಿಕ್. ಭೌಮಿಕ್ ಬರೀ ಚೈಲ್ಡ್ ಹೆಸರು ನೀವು ಹೆಸರು ಬರೆದ್ಬಿಟ್ರೆ ಸ್ವಾಮಿ, ಕನ್ಫ್ಯೂಸ್ ಆಗುತ್ತೆ. ಓಕೆ ತಗೊಳ್ಳಿ. ಪರಿಣಿತ ಜೀವಿತ. ಓಕೆ ವಿಚ್ ಕ್ಲಾಸ್?
ನೀವೇನಕ್ಕೆ ಒಂದೊಂದು ಸ್ಲಿಪ್ ತಗೊಳ್ಳಿ, ಒಂದೊಂದು ತಗೊಂಡ್ಮೇಲೆ ಬಿಸಾಕಿ ಒಂದು ತಗೊಂಡ್ಮೇಲೆ ಆದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಕಷ್ಟ ಆಗುತ್ತೆ. 1 2 3 4 5 5ನೇ ಆಗಿರ್ಬೇಕಿತ್ತು, ಅದು 6th ನೇಮು. ಓಕೆ, ಬರ್ಕೊಳ್ಳಿ ಬೇಗ. ಪ್ರೇಕ್ಷೆ, ಎಸ್, ಕಂಗ್ರಾಚುಲೇಷನ್. ಇಲ್ಲಿ ಬಂದಿರೋದು ಒಬ್ಬರದ್ದು ಬರ್ಲಿಲ್ಲ ಇನ್ನ ಅನ್ಸುತ್ತೆ. ಧಾನ್ಯಶ್ರೀ, ಧಾನ್ಯಶ್ರೀ ಐ ಥಿಂಕ್. ಧಾನ್ಯಶ್ರೀನ ರಿತಿಕ್ ಯಾದವ್, ಓಕೆ, ಕಂಗ್ರಾಚುಲೇಷನ್. ಈಗ ನಾವು ಓದ್ತಾ ಇರೋ ನೇಮ್ಸ್ ಎಲ್ಲ ಪೇರೆಂಟ್ಸ್ ಫಾರ್ವರ್ಡ್ ಮುಂದೆ ಬಂದ್ಬಿಡಿ. ಪೇರೆಂಟ್ಸ್ ಮುಂದೆ ಬಂದ್ಬಿಡಿ ಪ್ಲೀಸ್. ಜಯಂತ್ ಆರು ಬರ್ಕೊಳ್ಳಿ, 3rd ಮೇ ಬಿ. ಮ್ಯಾಮ್ ನೀವೇ ಅವ್ರಿಗೆ ಆನರ್ ಮಾಡಿಬಿಡ್ಬೇಕು, ಓಕೆನಾ? ಪೇರೆಂಟ್ ಕಡೆಯಿಂದ ವೀಕ್ಷಿತ್ ಸೆಕೆಂಡ್ ಇಯರ್, ರೈಟ್ ಡೌನ್ ನೇಮ್ ಬರ್ಕೊಳ್ಳಿ. ಮಕ್ಕಳಿದ್ರೆ ಮಕ್ಕಳನ್ನ ಕರ್ಕೊಳ್ಳಿ. ಪೇರೆಂಟ್ ಬನ್ನಿ, ಪೇರೆಂಟ್ ಜೊತೆಗೆ ಮಗು ಇದ್ರು ಬರ್ಬೋದು, ನೋ ಪ್ರಾಬ್ಲಮ್. ಮ್ಯಾಮ್ ಇದೊಂದು ತೆಗೆದ್ರಲ್ಲಿ ಹಾಕ್ಬಿಡಿ, ಮತ್ತೆ ತುಳಿಯೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ನಮ್ಮ ಹೆಸರು ತುಳಿದು ಬಿಟ್ರು ಅಂತ ಸಮಸ್ಯೆ ಆಗುತ್ತೆ ಅಂತ ಅಲ್ವಾ? ಮ್ಯಾಮ್ ಹಂಗೆ 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 ಮೂವ್ ಮಾಡಿ, ಹಂಗೆ ಮೂವ್ ಮಾಡಿ, ಹಂಗೆ ಹಂಗೆ ಮೂವ್ ಮಾಡಿ. ಹಾಂ ಹಾಕ್ಬಿಡಿ ಅದ್ರ ಟ್ರೈನಲ್ಲಿ. ಮ್ಯಾಮ್ ಇಲ್ಲಿ ಹಾಕ್ಬಿಡಿ. ಆಯ್ತಾ ಎಲ್ರದ್ದು? ಸರ್ ನೀವೆಲ್ಲ ಬ್ಯಾಕ್ ಹೋಗ್ಬಿಡಿ ಎಲ್ಲ ಒಂದೊಂದು ಚೇರ್ ತಗೊಳ್ಬೇಕು, ಕೊಟ್ಟೋಗಿ. ಯು ಟೈಪ್ ಹಾಕೊಳ್ಳಿ, ಇದು 20 ಚೇರು. ಅಣ್ಣ ರಮೇಶ್ ಅಣ್ಣ, ಯು ಟೈಪ್ ಮಾಡ್ಬೇಕು ಇದನ್ನ. ಮೇಡಮ್ ಯು ಟೈಪ್ ಮಾಡ್ಕೊಳ್ಳಿ, ಹಿಂಗೆ ಅಲ್ಲ ಯು ಹಿಂಗೆ ಹಿಂಗೆ